ಕರುನಾಡಿಗೆ ನಮಸ್ಕಾರ. ಇವತ್ತು 2 ಮೇ 2026. ನೆಟ್ ಎಕ್ಸಾಮ್ ಸಲುವಾಗಿ ತಾವೆಲ್ಲರೂ ಪ್ರಯತ್ನ ಪಡುತ್ತಿದ್ದೀರಿ. ತಾವೆಲ್ಲರೂ ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು. ಜೂನ್ 2026 ಅಂದರೆ 22 ಜೂನ್ 2026ರಂದು ನೆಟ್ ಎಕ್ಸಾಮ್ ಪ್ರಾರಂಭವಾಗಲಿದೆ ಆನ್ಲೈನ್ ಮೂಲಕ. ನಮ್ಮ ಹತ್ರ ಇರೋದು ಕೇವಲ 50 ದಿವಸ. ಈ 50 ದಿವಸಗಳಲ್ಲಿ ನೆಟ್ ಎಕ್ಸಾಮನ್ನು ಪಾಸ್ ಮಾಡಲೇಬೇಕು ಅನ್ನುವ ಆಸಕ್ತಿಯೊಂದಿಗೆ ಇದನ್ನು ನೀವು ಪ್ರಾರಂಭ ಮಾಡಬೇಕು. ಪೇಪರ್ 1 ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಕು. ಪೇಪರ್ 2 ಇದು ನಿಮ್ಮ ಸಬ್ಜೆಕ್ಟ್. ಎಷ್ಟೇ ಏನೇ ಅಭ್ಯಾಸ ಮಾಡದೇ ಇದ್ರೂ ಕೂಡ ನಿಮಗೆ 60 ಮಾರ್ಕ್ ಬರ್ತೈತಿ ಔಟ್ ಆಫ್ 200. ಪೇಪರ್ 2 ಔಟ್ ಆಫ್ 200 60 ಮಾರ್ಕ್. ಏನೂ ಸ್ಟಡಿ ಮಾಡದೆ ಹೋಗಿ ಎಕ್ಸಾಮ್ ಬರೆದ್ರೂ 100ಕ್ಕೆ 30 ಕ್ವಶನ್ ನೀವು ಕರೆಕ್ಟ್ ಮಾಡಿರ್ತೀರಿ. ಇನ್ನು ಒಂದು ಸ್ವಲ್ಪ ಓದಿ ಹೋದಿದ್ರೆ 50 ಕ್ವಶನ್ ಕರೆಕ್ಟ್ ಆಗ್ತಾವ್ರಿ. ಅಂದ್ರೆ 100 ಮಾರ್ಕ್ಸ್ ಪೇಪರ್ 2 ಅಲ್ಲಿ ನೀವು ಟಾರ್ಗೆಟ್ ಇಡಬೇಕು. ಪತ್ರಿಕೆ 1 ಕೂಡ ಹಾಗೇನೆ. ಏನು ಸ್ಟಡಿ ಮಾಡದೆ ನೀವು ಎಕ್ಸಾಮ್ಗೆ ಹೋದ್ರೂ 40 ಮಾರ್ಕ್ಸ್ ಔಟ್ ಆಫ್ 100. ಅಟ್ಲೀಸ್ಟ್ 30 ಮಾರ್ಕ್ಸ್ ಒಂದು ಬರ್ತೈತಿ. ಇನ್ನು ಓದಿ ನಿಮ್ಗೆ 60 ಮಾರ್ಕ್ಸ್ ತೊಗೊಳೋದು. ಸೊ ಪೇಪರ್ 1 ಅಲ್ಲಿ 60, ಪೇಪರ್ 2 ಅಲ್ಲಿ 100, ಎರಡೂ ಸೇರಿ 150 ಮಾರ್ಕ್ಸ್ ನೀವು ಪಡೆದ್ರೆ ನೆಟ್ ಎಕ್ಸಾಮ್ ಕಣ್ಣು ಮುಚ್ಚಿ ಪಾಸ್ ಆಗುತ್ತೀರಿ. ಇನ್ನು ಪೇಪರ್ 1 ಮತ್ತು ಪೇಪರ್ 2 ಕೆಸೆಟ್ಗೆ ಏನು ನೀವು ಓದೋರು ಇರ್ತೀರಿ ನೋಡ್ರಿ, ಅದೇ ಸಿಲೆಬಸ್ ಇರ್ತೈತಿ. ಹಿಂಗಾಗಿ ಬೇರೆ ಓದೋ ಅವಶ್ಯಕತೆ ಇಲ್ಲ. ಕೆಸೆಟ್ಗೆ ನೀವು ಪ್ರಿಪೇರ್ ಮಾಡುವಂತ ಎಲ್ಲಾ ವಿದ್ಯಾರ್ಥಿ ಮಿತ್ರರು, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೀವೆಲ್ಲರೂ ಕೆಸೆಟ್ಗೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ಅದೇ ಸೇಮ್ ರೇಂಜ್ ನೆಟ್ ಎಕ್ಸಾಮ್. ಇಷ್ಟೇ ನೆಟ್ ಎಕ್ಸಾಮ್ ಇಂಗ್ಲಿಷ್ ಮೀಡಿಯಂದಲ್ಲಿ, ಹಿಂದಿ ಮೀಡಿಯಂದಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇನ್ನು ಹಿಂದಿ ಮೀಡಿಯಂ, ಇಂಗ್ಲಿಷ್ ಮೀಡಿಯಂದಲ್ಲಿ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಓದಿದ ತಕ್ಷಣ ತಿಳಿಯುತ್ತದೆ. ಆದ್ರೆ ಮೊದಲಿಗೆ ನೀವು ಬುಕ್ ಕನ್ನಡದೊಳಗೆ ಓದ್ರಿ. ವಿಷಯಜ್ಞಾನ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ನೆಟ್ ಎಕ್ಸಾಮ್ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೂ ಕೂಡ ತಿಳಿತೈತ್ರಿ. ವಿಷಯಜ್ಞಾನ ಮೊದಲಿಗೆ ನಿಮ್ಮ ಹತ್ರ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು. ಪೇಪರ್ 1 ದಿಂದನೇ ನೀವು ನೆಟ್ ಎಕ್ಸಾಮ್ ಪಾಸ್ ಆಗೋದು. ಪೇಪರ್ 1 ನಿಂದನೇ ನಿಮ್ಗೆ GRF ಬರೋದು, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಬರೋದು. ಸೊ ಇರೋದೇ 50 ದಿವಸ. ಈ 50 ದಿವಸಗಳಲ್ಲಿ ನಿಮ್ಮ ಉತ್ಸಾಹವನ್ನು ಕಳೆದುಕೊಳ್ಳದೆ, ನಿಮ್ಮ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳದೆ ನೀವು ಪ್ರಯತ್ನ ಪಡಬೇಕು. ಇಲ್ಲಿ ನಮ್ಮ ಧಾರವಾಡದ ಸರ್ ಅದಾರ್ರಿ, ಮಹಾಂತೇಶ್ ಸರ್, ಕರಿಯಪ್ಪ ಸರ್ ಅವರು. ಇವರು 2 ಬಾರಿ ನೋಡ್ರಿ, 2 ಬಾರಿ GRF ಅನ್ನ ಪಡೆದಿದ್ದಾರೆ. ಮೊದಲಿಗೆ ಮಹಾಂತೇಶ್ ಅಂದಿದ್ರು, ಸರ್ ನೆಟ್ ಎಕ್ಸಾಮ್ ನಮ್ಮ ಕೈಯಲ್ಲಿ ಏನಾಗ್ತದೆ ಸರ್, ಸುಮ್ಮನೆ ನಾವು ನೋಡೋ ಈ CET ನಾವು ಓದ್ತಾ ಇದ್ದೀನಿ ಸರ್, ಮತ್ತೆ TET ಓದ್ತಾ ಇದ್ದೀನಿ ಸರ್, ನೆಟ್ ಅವೆಲ್ಲ ನಮ್ಮ ಕೈಯಲ್ಲಿ ಆಗಂಗಿಲ್ಲ ಬಿಡ್ರಿ ಸರ್, ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇರ್ತೈತಿ, ಇಂಗ್ಲಿಷ್ದೊಳಗೆ ಕ್ವಶನ್ ಕೇಳ್ತಾರ, ನಮ್ಮ ಕಡೆಯಿಂದ ಏನಾಗ್ತೈತಿ ಅನ್ನುವ ಒಂದು ನಿರಾಶೆಯ ಮಾತನ್ನ ಮೊದಲಿಗೆ ಮಹಾಂತೇಶ್ ಸರ್ ಅವರು ಮಾತಾಡಿದ್ರು. ಆಮೇಲೆ ಇಲ್ಲ ದಾನಯ್ಯ ಸರ್, ನಿಮ್ಮ ವಿಡಿಯೋ ನೋಡಿದ ತಕ್ಷಣ ನನ್ನ ಮನಸ್ಸಿನೊಳಗೂ ಒಂದು ಆಸಕ್ತಿ ಹುಟ್ಟಿತು. ನಾನು ಮಾಡುತ್ತೇನೆ ಎಂಬ ಒಂದು ಆಸಕ್ತಿ ನನ್ನ ಮನುಷ್ಯನೊಳಗೆ ಹುಟ್ಟಿದಾಗ ನಾನು ನೆಟ್ ಎಕ್ಸಾಮ್ ಅನ್ನು ಬರೆದೆ. ಅದು ಕೇವಲ ನೆಟ್ ಎಕ್ಸಾಮ್ ಬರೋದು, ನೆಟ್ ಪಾಸ್ ಆಗ್ಬೇಕು ಅನ್ನೋದ್ರೊಳಗೆ ನನಗೆ ಸಿಕ್ಕಿದ್ದು ನೋಡ್ರಿ, ಕುರುಡ 1 ಕಣ್ಣು ಬೇಡಿರ್ತಾನ್ರಿ, ಆದ್ರೆ ಅವನಿಗೆ ದೇವ್ರು 2 ಕಣ್ಣು ಕೊಡುತ್ತಾನೆ ಅಂತೇಳಿ ಮರಾಠಿದೊಳಗೊಂದು ಗಾದೆ ಮಾತೈತಿ, ಅಂಧಳ ಮಾಗಿದ್ಲ ಏಕ ಡೋಳ ದೇವನಿ ದಿಲೆ ದೋನು ಡೋಳ. ಅಂದ್ರೆ ಕುರುಡನು ದೇವರಿಗೆ ಒಂದು ಕಣ್ಣು ಕೊಡುವಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ದೇವರು 2 ಕಣ್ಣು ಕೊಟ್ಟಿದ್ರಂತ. ನಮ್ಮ ಮಹಾಂತೇಶ್ ಸರ್ ಆರ್ಕಿಯಾಲಜಿ ಸಬ್ಜೆಕ್ಟ್ದೊಳಗೆ, ಪುರಾತತ್ವ ಶಾಸ್ತ್ರದೊಳಗ GRF ಪಡೆದ್ರು ಅವ್ರು. GRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪ್ರತಿ ತಿಂಗಳಿನ 50,000 ರೂಪಾಯಿ ಇವ್ರಿಗೆ UGC ಕಡೆಯಿಂದ ಸಿಗೋದು. ಸುಮ್ಮನೆ ಕೂಡ್ಲಿಲ್ಲ ಈ ಮನುಷ್ಯ. ಮತ್ತೆ ವಿಜುವಲ್ ಆರ್ಟ್ಸ್ ಎಕ್ಸಾಮ್ ಬರೆದ್ರು. ವಿಜುವಲ್ ಆರ್ಟ್ಸ್ದಲ್ಲಿ ಮತ್ತೆ GRF ಅನ್ನ ಪಡೆದ್ರು. ಮತ್ತ ಏನಾಗ್ತದ್ರಿ, ಡಬಲ್ GRF ನಿಮ್ಮ ಮನುಷ್ಯನೊಳಗಿಂದ ಡಬಲ್ GRF ಹೊರಗೆ ಬಿತ್ತಂದ್ರ ಎಷ್ಟು ನಿಮಗ
ಪ್ರಚಂಡವಾದ ಉತ್ಸಾಹ, ಪ್ರಚಂಡವಾದ ಆಸಕ್ತಿ ಬೆಳೆದು ಬಿಡ್ತೈತಿ. ನನ್ನ ಕೈಲಿ ಆಗಂಗಿಲ್ಲ ಅನ್ನುವಂಥ ವ್ಯಕ್ತಿ ನಾನು ನನ್ನ ಕಡೆಯಿಂದ 2 ಡಬಲ್ GRF ಪಡೆದಿನಿ ಅನ್ನೋ ವಿಚಾರ ನಮ್ಮ ಕರಿಯಪ್ಪ ಸರ್ ಅವರು ನಿನ್ನೆನೆ ಹೇಳಿದ್ರು. ನಿನ್ನೆ ಅವ್ರದ್ದು ಒಂದು ನನ್ನ ಸ್ಟೇಟಸ್ ಕೂಡ ಹಾಕಿದ್ದೆ. ಸೊ ಪ್ಲೀಸ್ ನಮ್ಮ ಮಹಾಂತೇಶ್ ಸರ್, ಕರಿಯಪ್ಪ ಅವ್ರ ತಂದೆ ಹೆಸರು, ನಮ್ಮ ಮಹಾಂತೇಶ್ ಸರ್ ಅವರ ಕಡೆಯಿಂದ ತಾವೆಲ್ಲರೂ ಪ್ರೇರಣೆಯನ್ನು ಪಡೆದುಕೊಳ್ಬೇಕು, ತಾವೆಲ್ಲರೂ ಬದುಕಿನ ಆಸಕ್ತಿಯನ್ನ ಪಡೆದುಕೊಳ್ಬೇಕು. ಈ ಮನುಷ್ಯನ ಹತ್ರ ಇಷ್ಟು ಆಸಕ್ತಿ ಇದೆ ಅಂದ್ರೆ ಮತ್ತೆ ನಿಮ್ಮ ಹತ್ರ ಯಾಕೆ ಇರಬಾರ್ದ್ರಿ? ಆಮೇಲೆ ನಮ್ಮ ಇವ್ರಂತೂ 3 ವರ್ಷದಿಂದ ನಾನು ಕಾಂಟ್ಯಾಕ್ಟ್ದೊಳಗದಾರ, ನಮ್ಮ ಇಮಾಮ್ ಸರ್ ಅವರು. ಇಮಾಮ್ ಸರ್ ಎಷ್ಟು ನೋಡ್ರಿ, ಅವರು ಮುಸ್ಲಿಂ ಇದ್ರೂ ಕೂಡ ಎಷ್ಟು ವಿನಯ, ಎಷ್ಟು ನಯ, ಎಷ್ಟು ಆಸಕ್ತಿ, ಎಷ್ಟು ಅಭ್ಯಾಸ ಮೇಲೆ ಗೌರವ ಇರುವಂತ ವ್ಯಕ್ತಿಗಳು ಇಮಾಮ್ ಸರ್ ಅವರು. ಬಹಳ ಬಹಳ ಒಳ್ಳೆಯ ವ್ಯಕ್ತಿ ಇಮಾಮ್ ಸರ್ ಅವರು. ಅಂದ್ರೆ ಇಲ್ಲ ದಾನಯ್ಯ ಸರ್, ನನಗೆ ಬುಕ್ಗಳನ್ನ ಕಲೆಕ್ಟ್ ಮಾಡುವ ಆಸಕ್ತಿ ಇದೆ. ಅವರು MA ಇನ್ ಇಂಗ್ಲಿಷ್, MA ಇನ್ ಹಿಸ್ಟ್ರಿ ಎರಡೂ ಇದ್ರು ಕೂಡ ಎರಡೂ ಮಟೀರಿಯಲ್ ನನ್ನ ಕಡೆ ತಗೊಂಡಾರೆ. ಹಿಸ್ಟ್ರಿದೂ ಮಟೀರಿಯಲ್ ತಗೊಂಡ್ರು, ಇಂಗ್ಲಿಷ್ದು ಮಟೀರಿಯಲ್ ತಗೊಂಡ್ರ. ಅಂದ್ರೆ 2 ಎದಕ್ ತಗೊಂತೀರಿ? ಇಲ್ಲ ಈಗೇ ನಿಮ್ ಜೊತೆ ಮಾತಾಡೀನಿ, ಈಗೇ ಕೊಡ್ರಿ ಅಂತೇಳಿ. ನಿನ್ನೆ ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ನೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡದಂತ ಇಮಾಮ್ ಸರ್ ಅವರು ಈಗಂತಾರ ಅವರು ಜೂನ್ ತಿಂಗಳದೊಳಗೆ ಇಂಗ್ಲಿಷ್ದೊಳಗೂ ಪಾಸ್ ಆಗ್ತೀನಿ ಸರ್ ಅಂತೇಳಿ. ಎಷ್ಟು ಆಸಕ್ತಿ ಐತಿ ನೋಡ್ರಿ. ಆಸಕ್ತಿಯೇ ಜೀವನದ ದಿಕ್ಸೂಚಿಗಳು. ಯಾವ ಮನುಷ್ಯನ ಹತ್ರ ಆಸಕ್ತಿ ಇರುತ್ತದೆಯೋ ಆತನ ಮಾತ್ರ ಸಾಧನೆ ಮಾಡುತ್ತಾನೆ. ಆಸಕ್ತಿನೇ ಇರ್ಲಿಲ್ಲ ಅಂದ್ರೆ ನಿಮ್ ಕೈಲಿ ರಿಸಲ್ಟ್ ಯಾವಾಗ ಹೋಗೋದು? ಆಸಕ್ತಿನೇ ಇರ್ಲಿಲ್ಲ ಅಂದ್ರೆ ಸಾಧನೆ ಯಾವಾಗ ಮಾಡೋದು? ಆಸಕ್ತಿನೇ ಇರ್ಲಿಲ್ಲ ಅಂದ್ರೆ ಜೀವನ ಬದುಕೋದು ಹೇಗ? ಆಸಕ್ತಿಯೇ ನಿಮ್ಮ ಜೀವನದ ದಿಕ್ಸೂಚಿಗಳು. ನಾವು ಮುಂದೆ ಹೋಗ್ಬೇಕಾದ್ರೆ ಆಸಕ್ತಿ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ, ನಾವು ನಡೆಯುವ ದಾರಿಯಲ್ಲಿ, ನಾವು ನಂಬುವ ವಿಷಯದಲ್ಲಿ ನಮ್ಮ ಆಸಕ್ತಿ ಇರಬೇಕು. ಅಂದಾಗ ನಮ್ಗೆ ರಿಸಲ್ಟ್ ಆಗೋದು. ಕೇವಲ ಒಂದು ಗೆಲುವಿನಿಂದ ಸಂತೃಪ್ತಿ ಪಡಬಾರದು. ನಾನು ಒಂದ್ಸಲ ಪಾಸ್ ಆಗಿಲ್ಲ ಸಾಕ್ರಿ ಸರ್, ಒಂದು ಗೆಲುವಿನಿಂದ ಸಂತೃಪ್ತಿ ಅಲ್ಲ. ಸತತವಾಗಿ ಆಸಕ್ತಿಯಿಂದ ನೀವು ಕೆಲಸ ಮಾಡ್ಕೊಂತ ಹೋದ್ರೆ ನೀವು ಉನ್ನತ ಸ್ಥಾನವನ್ನು ಏರುತ್ತೀರಿ, ಉನ್ನತ ಹುದ್ದೆಯನ್ನು ನೀವು ಏರುತ್ತೀರಿ. 1000 ಸಲ ನಾವು ಫೇಲ್ ಆದ್ರೂ ಕೂಡ ಅದರಲ್ಲಿ ಆಸಕ್ತಿ ಕಳೆದುಕೊಳ್ಬಾರ್ದು. ಆಸಕ್ತಿ ಹೋಯ್ತಲ್ಲೋ ಮುಗಿದೋಯ್ತು, ಏನೂ ಆಗಂಗಿಲ್ರಿ. ಅದಕ್ಕೆ ಆಸಕ್ತಿ ದಯವಿಟ್ಟು ಕಳೆದುಕೊಳ್ಳಬೇಡ್ರಿ. 50 ದಿವಸದೊಳಗ ಹಿಂಗೆ ಪ್ರತಿ ಕ್ಷಣವೂ ಆಸಕ್ತಿಯಿಂದ ಕೂಡಿರ್ಬೇಕು, ಪ್ರತಿ ಕ್ಷಣವೂ ಉತ್ಸಾಹದಿಂದ ಕೂಡಿರ್ಬೇಕು. ಅಂದಾಗ ರಿಸಲ್ಟ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಇಲ್ಲಿ ಮೇಲದರ ಪ್ರೊಫೆಸರ್ ಗೋವಿಂದ್ ಯಾದವ್ ಸರ್ ಅವರು, ಎಲ್ಲರದಾಗ ಅದ್ಭುತ ವ್ಯಕ್ತಿ ಅವರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರವರು. ಮಹಾರಾಷ್ಟ್ರದ ಪರಭಣಿ ಅಂತ ಜಿಲ್ಲೆ ಐತಿ. ಪರಭಣಿದೊಳಗ ಒಂದು ತಾಲೂಕು ಗಂಗಾಖೇಡ್. ಆ ಗಂಗಾಖೇಡದೊಳಗ ತಾಲೂಕು ಅಧ್ಯಕ್ಷರವರು, ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರವರು. ರಾಜಕಾರಣಿ ಫೀಲ್ಡ್ದೊಳಗೆ ಇರುವಂತ ವ್ಯಕ್ತಿಗಳು. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನೆಟ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಮಾಡಿದ್ರು. ಸತತ 3 ಬಾರಿ ಅವರು ಎಕ್ಸಾಮ್ ಫೇಲ್ ಆಗಿದ್ರು, ಕೇವಲ 2-3 ಅಂಕಗಳಿಂದ. ಈ ಬಾರಿ 98% ಪಡೆದುಕೊಂಡು ಎಕ್ಸಾಮ್ ಪಾಸ್ ಆದ್ರು. ಅವ್ರ ವಯಸ್ಸು 55 ವರ್ಷ. ರಾಜಕಾರಣಿಗಳವರು. ಅವರಂದ್ರು, दानैया सर मुझे ना प्रोफेसर बनने का कोई ख्वाहिश नहीं है, लेकिन मैं इस पॉलिटिकल फील्ड में हूँ, मुझे मेरा एक अलग पहचान करना है. ಮರಾಠಿದೊಳಗೆ ಮಾತಾಡಿದ್ರು. ನನಗೊಂದು ವಿಶೇಷವಾದ ಸ್ಥಾನಮಾನ ನಿರ್ಮಾಣ ಮಾಡೋದೈತಿ. ಪೊಲಿಟಿಕಲ್ ನೋಡ್ರಿ, ರಾಜಕಾರಣಿಗಳಿದ್ದು ಸತತ ಬಿಜಿ ಇರುವಂತ ವ್ಯಕ್ತಿ ಇಂಥ ಯಾದವ್ ಸರ್ ಅವರು, ಗೋವಿಂದ್ ಯಾದವ್ ಸರ್ ಅವರು ಕಡೆಯಿಂದ ಆಸಕ್ತಿಯನ್ನ ನಾವು ಪಡೆದುಕೊಳ್ಬೇಕು. ಸೊ ಪ್ಲೀಸ್ ಆಸಕ್ತಿ ಕಡಿಮೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಸಕ್ತಿ ಮತ್ತು ಉತ್ಸಾಹಗಳಿಂದ ಮುನ್ನುಗ್ಗ್ರಿ. ಅಂದಾಗ ನಿಮಗೆ ಯಶಸ್ಸು ಸಿಗುತ್ತೈತಿ. ಆಸಕ್ತಿ ಕಡಿಮೆ ಆಯ್ತು, ಏನೂ ಕೆಲಸ ಆಗಂಗಿಲ್ರಿ. ಸೊ ಆಗ್ತಿರ್ತಾವ ಒಂದೊಂದ್ಸಲ. ಇನ್ನು 50 ದಿವಸದ ತಿಳ್ಕೊಂಡು ಫುಲ್ ಟಾರ್ಗೆಟ್ ಇಟ್ಟು ಹೋದ್ರಿ, ಫುಲ್ ಆಸಕ್ತಿ ಇಟ್ಕೊಂಡು ಹೋಗ್ರಿ, ಫುಲ್ ಉತ್ಸಾಹ ಇಟ್ಕೊಂಡು ಹೋದ್ರಿ, ಆಗ್ಲೇಬೇಕು. ಆಮೇಲೆ ಓದುವಾಗ ಹೆಚ್ಚಿಗೆ ಮಟೀರಿಯಲ್ ಓದೋ ಅವಶ್ಯಕತೆ ಇಲ್ಲ. ಲಿಮಿಟೆಡ್ ಮಟೀರಿಯಲ್ನ ರಿಪೀಟ್ ರಿವಿಷನ್ ಮಾಡಬೇಕು. ಇದು ಒಂದು ಬುಕ್ ನಾನು ಹೇಳಿನಲ್ಲ ನಿಮಗೆ, ನಾನು ಬರೆದ್ರು ಇದು ಒಂದೇ ಬುಕ್. ನಿನ್ನೆ ಹೊಸದಾಗಿ ಬಿಡುಗಡೆ ಮಾಡಿರುವಂತ ಬುಕ್ ಇದು. ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿರುವಂತ ಬುಕ್, ಕೇಸೆಟ್ಗಾಗಿ ಬರೆದಂತ ಬುಕ್ ಇದು. ಈ ಬುಕ್ ಏನಾಗ್ತದೆ, ಕೆಲವೊಬ್ರು ಹುಡುಗರು, ಸರ ನಾವು ಬಹಳ ಬಡವರು ಇದ್ದೀವಿ, ನಮ್ಮ ಹತ್ರ ದುಡ್ಡೇ ಇಲ್ಲ. ಇದು ಒಂದು ಬುಕ್ ತಗೊಳ್ರಿ. ದುಡ್ಡು ಇರ್ಲಿಲ್ಲ ಅಂದ್ರೆ ಒಂದು ಬುಕ್ ತಗೊಳ್ರಿ. ದುಡ್ಡು ಇತ್ತಂದ್ರೆ ಇದ್ರ ಜೊತೆಗೆ ಇನ್ನೂ 4 ಸಂಪುಟಗಳದಾವ್. ಸಂಪುಟ 1, 2, 3, 4 ಅವು 4 ಸಂಪುಟ ಓದ್ರಿ. ನೆಟ್ ಎಕ್ಸಾಮ್ ನಿಮ್ಗೆ 100%. ಇವರು ಡಬಲ್ GRF ಪಡೆದವ್ರ ವ್ಯಕ್ತಿಗಳು. ನಿಮ್ ಕೈಲಿ ಒಂದು GRF ಆಗಂಗಿಲ್ಲನ್ರಿ. ಒಬ್ಬೊಬ್ರು ಹೊಡೆದ್ರೆ ಡಬಲ್ ಹೊಡ್ಲಿಕ್ಕತ್ತಾರ್ರಿ. ನಮಗ್ ಒಂದು ಪಡಿಬೇಕಾದ್ರೂ ಆಸಕ್ತಿ ಬೇಕಂತ ಹೇಳಿನಿ. ಅದಕ್ಕೆ ಇಲ್ಲ ಸರ್, ಮೊದಲಿಗೆ ನಾವು ಈ ಬುಕ್ ತಗೊಂಡಿವಲ್ರಿ, ತಗೊಂಡಿದ್ ವಿದ್ಯಾರ್ಥಿಗಳು ಮತ್ತೆ ನೀವು ಇದನ್ನ ಬುಕ್ ತಗೊಳ್ರಿ. ಇಲ್ಲ ಸರ್, ರಿಪೀಟ್ ತಗೊಳ್ಳೋದೇನು ಸ್ವಲ್ಪ ಬದಲಾವಣೆ ಇರ್ತೈತ್ರಿ. ಈ ಬುಕ್ ಇಷ್ಟು ಅದ್ಭುತ ಬುಕ್ ಬರ್ದಿನಲ್ರಿ, ಇದು
ಮೈ ಗಾಡ್, ನನ್ನ ಬಗ್ಗೆನೇ ನನಗೆ ಹೆಮ್ಮೆ ಬರ್ತಾ ಇದೆ. ಹೌದಲ್ಲ, ನಾನು ಬರೇ ಪಾಸ್ ಆಗಿ ಸುಮ್ಮನೆ ಕೂಡ್ಲಿಲ್ಲ, 4 ಜನರಿಗೆ ನಾನು ಕೂಡ ಪ್ರೋತ್ಸಾಹ ನೀಡ್ತಾ ಇದ್ದೀನಿ, 4 ಜನರಿಗೆ ನಾನು ಕೂಡ ಆಸಕ್ತಿಯನ್ನು ಉಂಟು ಮಾಡುತ್ತಿದ್ದೇನೆ ಅನ್ನುವ ಭಾವನೆ, ಹೆಮ್ಮೆಯ ಭಾವನೆ ನನ್ನ ಹತ್ರ ಬರ್ತಾ ಇದೆ. ಸೊ ನಿಮ್ಗೆಲ್ಲರಿಗೂ ಕೈ ಮುಗಿದು ವಿನಂತಿ, ಈ ಬುಕ್ ಅನ್ನ ತಾವೆಲ್ಲರೂ ಪಡೆದುಕೊಳ್ಬೇಕು. ಜಬರ್ದಸ್ತ್ ಬುಕ್ ಐತಿ. ಏನು ನನ್ನ ಬುಕ್ದ ಬಗ್ಗೆನೇ ನಾನು 100 ಔಟ್ ಆಫ್ 100 ಮಾರ್ಕ್ಸ್ ಕೊಡುವಂತ ಬುಕ್ ಇದು. ಅಷ್ಟು ಯಾವುದೇ ತಪ್ಪು ತಡೆಗಳು ಇರಲಾರ ಬುಕ್ ಬರ್ದಿದ್ದೈತಿ. ಈ ಬುಕ್ ಅನ್ನ ತಾವೆಲ್ಲರೂ ಖರೀದಿ ಮಾಡಬೇಕು, ತಾವೆಲ್ಲರೂ ಈ ಬುಕ್ ಅನ್ನ ಓದಬೇಕು, ತಾವೆಲ್ಲರೂ ಈ ಬುಕ್ ಪಡೆದು ನೋಡ್ರಿ, ವಿಜುವಲ್ ಆರ್ಟ್ಸ್ ದೊಳಗೆ, ಆರ್ಕಿಯಾಲಜಿದೊಳಗೆ ಇವ್ರ ಡಬಲ್ ನೆಟ್ ಪಾಸ್ ಆದಂತ JRF ಪಡೆದವರು, ಇವ್ರು ಪೊಲಿಟಿಕಲ್ ಸೈನ್ಸ್ ಅದೊಳಗೆ ಗೋವಿಂದ ಸರ್ ಪಾಸ್ ಆದವರು, ಇಮಾಮ್ ಸರ್ ಪಾಸ್ ಆದವರು. ನೆಕ್ಸ್ಟ್ ನಿಮ್ಮ ಹೆಸರು ಬೋರ್ಡ್ ಮೇಲೆ ಬರೆದು ನಿಮ್ಮ ಬಗ್ಗೆ ನೀವು ಒಂದು ದೀಪ, ನಿಮ್ಮ ದೀಪದಿಂದ ಇನ್ನೊಂದು ದೀಪಕ್ಕೆ ಬೆಳಗುವಂತ ಶಕ್ತಿ ನಿಮ್ಮ ಹತ್ರ ಬೆಳಿಲಿ. ಈಗ ನಾನು ಬರೇ ದೀಪ ಅಲ್ರಿ, ನಾನು ಆರದ ದೀಪ ಅಂದಂಗ ಇದು. 80 ಪರೀಕ್ಷೆ ಪಾಸ್ ಆಗಿಲ್ರಿ, ಎಷ್ಟು ನಿಬ್ಬರಿಗಾಳಿ ಬಿಡ್ಲಿಲ್ಲ. ಇದು ದೀಪೇ ಆರಂಗಿಲ್ರಿ. ದೇವ್ರು ಊದಂದ್ರೆ ಆಗಿರ್ಬೇಕು, ಅಲ್ಲಿ ತನ ಆರಂಗಿಲ್ಲ. ದೇವ್ರು ಊದಿದ್ರು ಅದು ಮತ್ತೆ ಹತ್ಕೊಂತ ಇರೋದ್ರಿ. ಹಿಂಗ ಒಬ್ಬ ಇದ್ದತೋ ಅಕ್ಕಲ್ ಕೊಡದೊಳಗ ಸರ 80 ಪರೀಕ್ಷೆ ಪಾಸ್ ಆಗಿದೆ ಅಂತ ಅವ್ ಮನುಷ್ಯನ ದನಗೇನಂತ. ನಿಮ್ಮ ಸಾಧನೆ ನೋಡಿ ಜನರು ಬೆಚ್ಚ ಬೀಳ್ಬೇಕು. ಏನ್ ರಿಸಲ್ಟ್ ಮಾಡಿದ್ರಿ? ಅದಕ್ಕೆ ಒಂದು ಎಕ್ಸಾಮ್ ಅಂದಿನ ನಿಮಗೆ, ಒಂದು ಎಕ್ಸಾಮ್ ಪರೀಕ್ಷೆ ಪಾಸ್ ಆಗ್ಬೇಕಾದ್ರೆ ಆಸಕ್ತಿಯಿಂದ ಮುಂದೆ ನುಗ್ರಿ. ಸೆರೆನಾ ವಿಲಿಯಮ್ಸ್ ಬರೀ 1 ಗ್ರ್ಯಾಂಡ್ ಸ್ಲಾಮ್ ಗೆದ್ದಲಿಲ್ಲ, ಅವರು ಎಲ್ಲ ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತ ಟೆನ್ನಿಸ್ ಆಟಗಾರ್ತಿ ಸೆರೆನಾ ವಿಲಿಯಮ್ಸ್, ಅಮೆರಿಕದವರು. ಗೆದ್ದರು ಅವ್ರು ಕೇಳ್ತಾರೆ, ಯಾಕಮ್ಮ ಮತ್ತೆ ಮ್ಯಾಚ್ ಆಡ್ತಿಲ್ಲ? ಇಲ್ಲ ತಂದಳು, ಇನ್ನೂ ಹೊಸ ರೆಕಾರ್ಡ್ ಮಾಡುವ ಸಲುವಾಗಿ, ಇನ್ನೂ ಹೊಸ ಶ್ರೇಷ್ಠ ಆಟ ಆಡುವ ಸಲುವಾಗಿ ನಾನು ಮ್ಯಾಚ್ ಆಡ್ತಾ ಇದ್ದೀನಿ ಅಂತರು. ಅಂದ್ರೆ ಪ್ರತಿ ಮ್ಯಾಚು ಕೂಡ ನಾನು ಇಲ್ಲಿ ತನಕ ಗೆದ್ದೇ ಇಲ್ಲ ಅನ್ನುವ ಆಸಕ್ತಿಯೊಂದಿಗೆ ಮ್ಯಾಚ್ ಆಡ್ತಿದ್ರು ಅಂತ ಅಮ್ಮ ಸೆರೆನಾ ವಿಲಿಯಮ್ಸ್. ಅವಳು ಎದುರಿಗೆ ಅಪೋಸಿಟ್ನೇ ಯಾರು ಇರಲಿಲ್ಲ ಅವಳ ಕಾಲಾವಧಿದೊಳಗೆ, ಸೆರೆನಾ ವಿಲಿಯಮ್ಸ್ ಕಾಲಾವಧಿದೊಳಗೆ. ಎಷ್ಟು ಆಸಕ್ತಿ ಇರ್ತದೆ, ಎಷ್ಟು ಉತ್ಸಾಹ ಇರ್ತದೆ ಮನುಷ್ಯನ ಹತ್ರ. ಅದಕ್ಕೆ ನಿಮ್ಮ ಹತ್ರ ಆಸಕ್ತಿ ಬೆಳೆಸೋರಿ. ಅದಕ್ಕೆ ಬರೀ ಇಂಟ್ರೆಸ್ಟ್ ಅನ್ನಲ್ಲ, ಡೀಪ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಡೀಪ್ ಇಂಟ್ರೆಸ್ಟ್ ಇದ್ದವನಿಗೆ ಹಸಿನೂ ಆಗಂಗಿಲ್ಲ, ನಿದ್ದಿನೂ ಬರಂಗಿಲ್ರಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲ ಡೀಪ್ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು. ಅಂದಾಗ 32 ಪದವಿಗಳನ್ನು ಪಡೆದು ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡಿ ದೊಡ್ಡ ಗ್ರಂಥವನ್ನ ಬರೆದವರು, ಸಂವಿಧಾನವನ್ನ ಬರೆದವರು. APJ ಅಬ್ದುಲ್ ಕಲಾಂ ಸರ್ ಅಂತೂ ಎಷ್ಟು ಡೀಪ್ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು. ಅವ್ರವ್ರ ಕ್ಷೇತ್ರದೊಳಗೆ ದೊಡ್ಡ ವ್ಯಕ್ತಿಗಳು ಆಗಿದ್ರು ಕೂಡ ನೀವು ನಿಮ್ಮ ಕ್ಷೇತ್ರದೊಳಗೆ ಒಂದು ಸರ್ಟಿಫಿಕೇಟ್ ಪಡೆಯಿರಿ ಸಾಕು. ಓಕೆ, ಸರ್ಟಿಫಿಕೇಟ್ ತಾವೆಲ್ಲರೂ ಪಡೆಯುತ್ತೀರಿ ಅನ್ನುವ ನಂಬಿಕೆ ನನಗಿದೆ. ಆಸಕ್ತಿ ಮಾತ್ರ ಕಳೆದುಕೊಳ್ಬೇಡ್ರಿ. ಸೊ ಈ ಬುಕ್ ಬೇಕಾದ್ರೆ ನಮ್ಮ ಮೇಡಮ್ ಅವ್ರ ನಂಬರಿಗೆ ಫೋನ್ ಮಾಡ್ರಿ, ಅವ್ರು ನಿಮ್ಗೆ ಕೊರಿಯರ್ ಮೂಲಕ ಕೊಟ್ಟು ಕಳಿಸ್ತಾರೆ. ಲಿಮಿಟೆಡ್ ಸ್ಟಡಿ ಮೆಟೀರಿಯಲ್ ತಗೊಳ್ರಿ ಸಾಕು, ಇದನ್ನೇ ರಿವಿಷನ್ ಮಾಡ್ರಿ ಸಾಕು. DGK ಸರ್ ಪೇಪರ್ 1 ಮತ್ತೆ ನಿಮ್ಮ ಸಬ್ಜೆಕ್ಟ್ ಯಾವ್ದು ನೋಡ್ರಿ, ಅದಕ್ಕೆ ರಿಲೇಟೆಡ್ ಇರುವಂತ ಕೆಲವೊಂದು ಕಂಟೆಂಟ್ ನನ್ನ ಕಡೆ ಐತಿ, ಅದನ್ನ ತಗೊಂಡ್ ಬಿಡ್ರಿ. ಇದು ಇಂಗ್ಲಿಷ್ ಮೀಡಿಯಂದೊಳಗೆ ಇರುವಂತ ಇದು ಬುಕ್ ತಗೊಳ್ರಿ. ಅಥವಾ ಇವೆರಡು ಕ್ವಶನ್ ಬ್ಯಾಂಕ್ ಅದಾವ್ರಿ, ಇವೆರಡು ಕ್ವಶನ್ ಬ್ಯಾಂಕ್ ಇಂಗ್ಲಿಷ್ ಒಳಗೆ ತಗೊಂಡ್ ಬಿಡ್ರಿ. ಎಷ್ಟು ಲಿಮಿಟೆಡ್ ಓದ್ರಿ ಅಷ್ಟು ಜಬರ್ದಸ್ತ್ ರಿಸಲ್ಟ್ ನಿಮಗೆ ಬರುತ್ತದೆ ಅನ್ನುವ ನಂಬಿಕೆಯೊಂದಿಗೆ ಜೈ ಕರ್ನಾಟಕ. ನಮಸ್ಕಾರ. ಈಗ ಮತ್ತೆ ಶಾಲೆಗೆ ಹೋಗ್ಬೇಕು ನೋಡ್ರಿ, ಎಲ್ಲ ಡ್ಯೂಟಿ ಅದ್ರ. ಜನಗಣತಿ ಡ್ಯೂಟಿ ಐತ್ರಿ. ಈಗ ಜನಗಣತಿ ಡ್ಯೂಟಿ ಹೋಗ್ಬೇಕು. 8 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು. ಇನ್ನು 5 ನಿಮಿಷನ ಸ್ಕೂಲಿಗೆ ಹೋಗ್ತೀವಿ ನೋಡ್ರಿ.